ಈಶ್ವರಪ್ಪದ ಬಂಡಾಯದ ಬಿಸಿ ಮಧ್ಯೆ ಕೂಡ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಆಗಮಿಸುತ್ತಿದ್ದಾರೆ. ಮತ ಶಿಕಾರಿಯನ್ನು ಮಾಡ್ತಿದ್ದಾರೆ. ನರೇಂದ್ರ ಮೋದಿಯನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಶಿವಮೊಗ್ಗ ಈಗ ವೇದಿಕೆ ಸಜ್ಜಾಗಿರುವಂಥದ್ದು ಮಧುವಣಗಿತ್ತಿಯಂತೆ ಸಿದ್ಧಗೊಂಡಿದೆ ಅಂತಲೇ ಹೇಳ್ಬೋದು ವೇದಿಕೆ. ಸೊ ಬಹಳ ಪ್ರಮುಖವಾಗಿ ಪ್ರಧಾನಿ ಮೋದಿ ಸ್ವಾಗತಿಸಲು ಮಲೆನಾಡು ಸಿದ್ಧಗೊಂಡಿದೆ. ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತೊಂದೆಡೆ ಲಕ್ಷಾಂತರ ಜನರು ಆಗಮಿಸುವಂಥ ಹಿನ್ನೆಲೆ ಅವರಿಗೆಲ್ಲರಿಗೂ ಕೂಡ ಆಸನವನ್ನು ಮಾಡಿಕೊಡೋದಕ್ಕೆ ಈಗಾಗಲೇ ಆಸನಗಳನ್ನು ಅವಕಾಶ ಮಾಡಿಕೊಟ್ಟಿರೋದು. ಮಧ್ಯಾಹ್ನ 3 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ಇದೆ. ಸಂಸದ ರಾಘವೇಂದ್ರ ಪರ ಪ್ರಧಾನಿ ಮೋದಿ ಪ್ರಚಾರವನ್ನು ಮಾಡ್ತಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಿಜೆಪಿ. ಇನ್ನು ಪ್ರಧಾನಿ ಆಗಮನದ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಸುಮಾರು 3 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿರುವಂಥ ವೇದಿಕೆ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾರೆ. ಅಲ್ಲಿ ಜನರ ಮಧ್ಯದಲ್ಲಿ ನೋಡಿ, ಕಳೆದ ಬಾರಿ ದಾವಣಗೆರೆಯಲ್ಲಿ ಜನರ ಮಧ್ಯದಲ್ಲಿ ಯಾವ ರೀತಿ ಸ್ಟೇಜ್ ಶೋ ಮಾಡಲಾಗಿತ್ತಲ್ಲ, ಅದೇ ರೀತಿಯಾಗಿ ಜನರ ಮಧ್ಯದಲ್ಲಿ ಈ ಬಾರಿಯೂ ಕೂಡ ಒಂದು ಸ್ಟೇಜ್ ಶೋ ಕೂಡ ಹಮ್ಮಿಕೊಳ್ಳಲಾಗಿದೆ. ಅದಾದ ಬಳಿಕ ಸ್ಟೇಜ್ ಮೇಲೆ ನರೇಂದ್ರ ಮೋದಿ ಭಾಷಣವನ್ನು ಮಾಡ್ತಾರೆ.